ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, 2 ಘಟನೆ ನಡೀತಪ್ಪ. ಏನಪ್ಪ ಅಂತಂದರೆ, ಈ ಕಡೆ ರಾಹುಲ್ ಅವ್ರಿಗೆ ಅವ್ರ ಮನೆಗೆ ಲಕ್ಷ್ಮಿ ಬಂದಾಯಿತು ಗುರು, ಬೇಬಿ ಗರ್ಲ್ ಜನನ ಆಯಿತು. ಈ ಕಡೆ ನೋಡಿದ್ರೆ DC ಅವ್ರಿಗೆ ಒಂದು ಕ್ರೇಜಿ ಲಕ್ಕು, ಆ ಥರ ಅಂದರೆ ಲಕ್ಷ್ಮಿ ಬಂದಾಯ್ತಲ್ವ, ಆ ಲಕ್ಕು ಇವ್ರಿಗೆ DC ಅವ್ರಿಗೆ ಸಿಕ್ಕಾಯ್ತು ಅಂತ ಹೇಳ್ಬೋದು ಗುರು. ಅಬ್ಬಬ್ಬಬ್ಬಬ್ಬ ಗುರು, ಏನು ಎಂಥ ಮ್ಯಾಚು ಗುರು. IPL ಇವಾಗ ಸ್ಟಾರ್ಟ್ ಆಗ್ತಿದೆ. ಸ್ಟಾರ್ಟಿಂಗಲ್ಲೇ ಈ ಥರ ಮ್ಯಾಚ್ ಸಿಕ್ಕರೆ ಏನಪ್ಪ ಅದು ಅನ್ಬಿಲಿಯಬಲ್ ಮ್ಯಾಚ್ ಅಂತ ಹೇಳ್ಬೋದು ಗುರು. ಆ್ಯಂಡ್ ಅಶುತೋಷ್ ಶರ್ಮಾ ಎಂಥ ಪ್ಲೇಯರು ಗುರು, ಬಿಗ್ ಹಿಟರ್ ಅಂತ ಹೋದ ವರ್ಷ ಒಂದು ಮ್ಯಾಚ್ ಗೆಲ್ಸಿದ್ರು, ಫುಲ್ ಫ್ಲೂಕಲ್ಲೇ ಗೆಲ್ಸಿದ್ರು ಅಂತ ಎಲ್ಲ ಕೇಳ್ತಾ ಇದ್ವಿ. ಅಂದರೆ ಆ ಥರ ಹೇಳ್ತಾ ಇದ್ರು. ನೋಡೋಣ ಈ ವರ್ಷ ಏನು ಮಾಡ್ತಾರೆ ಅಂತ. ಫಸ್ಟು ಮ್ಯಾಚಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು ಅಶುತೋಷ್ ಶರ್ಮಾ. ನಾನು ಇಂಪ್ಯಾಕ್ಟ್ ಪ್ಲೇಯರ್ ಅಂತಾರೆ, ಇಂಪ್ಯಾಕ್ಟ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಪ್ಪ ಅಂತ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಒಂದು ಇಂಪ್ಯಾಕ್ಟ್ ಅಂದರೆ ಏನು, ಅದಕ್ಕೆ ಒಂದು ಮೀನಿಂಗ್ ತೋರಿಸ್ಬಿಟ್ರು ಗುರು ನಮ್ಮ ಅಶುತೋಷ್ ಶರ್ಮಾ. ಯಾವ ಲೆವೆಲ್ಗೆ ಬ್ಯಾಟಿಂಗ್ ಅಪ್ಪ, 20 ಬಾಲ್ 20 ರನ್ ಇರ್ತಾರೆ ಗುರು ಒಂದು ಟೈಮಲ್ಲಿ. ಆಮೇಲೆ 11 ಬಾಲ್ಗೆ 46 ರನ್ ಹೊಡಿತಾರೆ. ಟೋಟಲ್ 31 ಬಾಲ್ಗೆ 66 ರನ್ನು ಗುರು. ಇದು ಹೆಂಗಾಯ್ತು ಗೊತ್ತಾ, ಈ ರಾಹುಲ್ ತೆವಟೆ ಹೊಡೆದಂಗಾಯ್ತಪ್ಪ ಒಂದು ಟೈಮಲ್ಲಿ ಹೊಡೆದ್ರು ನೋಡಿ. ಅಶುತೋಷ್ ಶರ್ಮಾ ಸೀರಿಯಸ್ ಬಿಗ್ ಹಿಟರ್ ಗುರು. ಹೇಳ್ತೀನಿ, ಅವರು ನಿಲ್ಲೋ ಒಂದು ಸ್ಟ್ಯಾನ್ಸ್ ನೋಡೋದಾದ್ರೆ, ಅವ್ರು ಹೊಡಿಯೋ ಸ್ಟೈಲ್ ನೋಡೋದಾದ್ರೆ, ಸ್ಟ್ರೇಟ್ ಡೌನ್ ದ ಗ್ರೌಂಡ್ 6 ಎಲ್ಲ ಹೊಡಿತಾರೆ, ಈ ಕಡೆ ಹಿಂದೆನೂ ಹೊಡಿತಾರೆ, ಹುಕ್ ಶಾಟ್ ಅಂತ ಆ ಥರನೂ ಹೊಡಿತಾರೆ. ಎಲ್ಲ ಶಾಟ್ಸ್ ಇದ್ದಾವೆ ಗುರು, ಎಲ್ಲ ಕ್ರೇಜಿ ಪ್ಲೇಯರ್ ಅಪ್ಪ. ಟೆಂಪರ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಸೊ ಅಶುತೋಷ್ ಶರ್ಮಾ ಅಂತ ಇವತ್ತು ಯಾವ ಥರ ಅಂತಂದರೆ, DC ಅವರು ಗೆಲ್ಲಲ್ಲ ಗುರು, ಇನ್ನೇನು ಗೆಲ್ತಾರೆ ಅನ್ನೋರಿಗೆಲ್ಲ ಗೆಲ್ಲಿಸ್ತೀನಿ ಗುರು ಅಂತ ಬಂದ್ಬಿಟ್ಟು ಅಶುತೋಷ್ ಶರ್ಮಾ DC ಅವ್ರಿಗೆ ಗೆಲ್ಲಿಸ್ಕೊಟ್ರು. ಆ್ಯಂಡ್ ಈ ಕಡೆ ವಿಪ್ರಾಜ್ ಅವ್ರನ್ನ ಮರಿಲೇಬಾರ್ದು ಗುರು. ವಿಪ್ರಾಜ್ ಅಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಪ್ಪ ಅಣ್ಣ. ಯಾಕಂತಂದರೆ ಫಸ್ಟ್ ಮ್ಯಾಚು ಗುರು, ಆ ಟೆಂಪರ್ಮೆಂಟು ಏನು ಕತೆನೋ ಯಾರಿಗೂ ಗೊತ್ತಿರಲ್ಲ. ಬಟ್ 15 ಬಾಲ್ಗೆ 39. ಸೊ ಅಶುತೋಷ್ ಅಣ್ಣ ಆಮೇಲೆ ಮತ್ತು ನಮ್ಮ ವಿಪ್ರಾಜ್ ಅಣ್ಣ ಅನ್ಬಿಲಿಯಬಲ್ ಬ್ಯಾಟಿಂಗ್ ಅಪ್ಪ. 20 ವರ್ಷದ ಯುವಕ ಗುರು ವಿಪ್ರಾಜ್ ಅವರು. ಯಾವ ಲೆವೆಲ್ಗೆ ಅಂದರೆ ಲೆಗ್ ಸ್ಪಿನ್ನರು ವಿತ್ ಬಿಗ್ ಹಿಟ್ಟರು ನಮಗೆ ಸಿಗೋದೇ ಒಂಥರ ರೇರ್ ಕಾಂಬಿನೇಷನ್ ಅದು. ಸೊ ಆ ಥರ ವಿಪ್ರಾಜ್ ಅಣ್ಣ ಅಂತೂ ಸೈಕಾಗಿ ಬ್ಯಾಟಿಂಗ್ ಮಾಡಿದ್ರು, ಬೌಲಿಂಗು ಚೆನ್ನಾಗಿ ಮಾಡಿದ್ರು, ಬಟ್ ಬ್ಯಾಟಿಂಗ್ ಮಾತ್ರ ಸೈಕ್ ಮಾಡಿದ್ರು ಗುರು. ಅವರಿಬ್ಬರಿಂದ DC ಅವ್ರಿಗೆ ಸಖತ್ತಾಗಿ ಜಯ ಸಿಕ್ತು ಅಂತ ಹೇಳ್ಬೋದು LSG ವಿರುದ್ಧ. ಒಂಥರ ಈ ಮ್ಯಾಚು ಸೋಲೋ ಇದರ ಭೀತಿಲಿದ್ರು. ಭೀತಿ ಅಂದರೆ ಆಲ್ಮೋಸ್ಟ್ ಎಲ್ಲ ಸೋತಿದ್ರು ಗುರು. 86% ಇವ್ರಿಗಿತ್ತು 16 ಓವರ್ಸ್ ಆದಾಗ LSG ಅವ್ರಿಗಿತ್ತು. ಸೊ ಇವರು ಆ ಒಂದು 86% ಇರಲಿ ಕೂಡ ಅವ್ರಿಗೆ. ಬಟ್ ನಾವು ಗೆಲ್ಲಿಸ್ತೀನಿ ನಾನು ಮ್ಯಾಚ್ ಅಂತ ಅಶುತೋಷ್ ಮತ್ತು ವಿಪ್ರಾಜ್ ಎಲ್ಲ ಸಖತ್ತಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಗೆದ್ರು ಗುರು. ಸೂಪರ್ ವಿನ್ ಅಂತಲೇ ಹೇಳ್ಬೋದು DC ಅವ್ರಿಗೆ. ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ ಗುರು. ಸಮರಿಗೆ ಬರೋದಾದರೆ ನಾವು ಆಲ್ರೆಡಿ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಿದ್ದೀವಿ ಗುರು. ನಿನ್ನೆ ಲೈವ್ ಬಂದಿದ್ವಿ. ಸೊ ನೈಟು ಮ್ಯಾಚ್ ಮುಗಿದ್ಮೇಲೆ ಯೂಶ್ವಲಿ ಲೈವ್ ಬರ್ತಾ ಇರ್ತೀವಿ, ಇಲ್ಲಾಂದರೆ ಮಿಡ್ ಇನ್ನಿಂಗ್ಸಲ್ಲೂ ಬರ್ತಾ ಇರ್ತೀವಿ. ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಅದ್ರ ಬಗ್ಗೆ ಈ ಒಂದು DC ವರ್ಸಸ್ LSG ಮ್ಯಾಚ್ ಇತ್ತಲ್ಲ, ಅದ್ರ ಬಗ್ಗೆ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಈ ಒಂದು ವೀಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬೇಡ ಅಂತ. ಸೊ ಫಸ್ಟು ಮ್ಯಾಚಿಗೆ ಬರೋದಾದರೆ ಗುರು, LSG ಅವರು ಬ್ಯಾಟಿಂಗ್ ಬರ್ತಾರೆ, DC ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಸೊ LSG ಅವರು ಬ್ಯಾಟಿಂಗ್ ಬರ್ತಾರೆ. ಈ ಕಡೆ ಮಿಚೆಲ್ ಮಾರ್ಷು ಆಮೇಲೆ ಆ್ಯಡನ್ ಮರ್ಕ್ರಮು ಗುರು ಏನಪ್ಪ ಭಯಾನಕ ಬ್ಯಾಟಿಂಗ್ ಮಾಡ್ತಾರೆ. ಇಬ್ರು ಸೇರ್ಬಿಟ್ಟು ದಬ ಅಂತ ಹೊಡಿತಾರೆ. ಸಖತ್ ಬ್ಯಾಟಿಂಗ್ ಗುರು. 72 ರನ್ ಹೊಡೆದ್ರಪ್ಪ ಅಣ್ಣ ಮಿಚೆಲ್ ಮಾರ್ಷು. ಯಾವ ಲೆವೆಲಿಗೆ ಅಂದರೆ, ಈ ಕಡೆ ಮಿಚೆಲ್ ಸ್ಟಾರ್ಕ್ಗೆ ದಬ ಅಂತ ಹೊಡೆದ್ಬಿಟ್ರಪ್ಪ. ಫ್ಲಿಕ್ ಶಾಟ್ ಎಲ್ಲ ಸಖತ್ತಾಗಿ ಹೊಡೆದ್ರು. ಸೊ ಒಂಥರ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು ಮಿಚೆಲ್ ಮಾರ್ಷ್. ಈ ಕಡೆ ಆ್ಯಡನ್ ಮರ್ಕ್ರಮು ಒಳ್ಳೆ ಒಂದು ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಮಿಚೆಲ್ ಮಾರ್ಷ್, ಆ್ಯಡನ್ ಮರ್ಕ್ರಮು ಇವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ನಿಕೋಲಸ್ ಪೂರನ್ ಗುರು. ನಿಕೋಲಸ್ ಪೂರನ್ 17 ರನ್ ಇರ್ತಾರೆ. ಆ ಟೈಮಲ್ಲಿ ಒಂದು ಕ್ಯಾಚ್ ಬಿಡ್ತಾರೆ ಗುರು ಸಮೀರ್ ರಿಜ್ವಿ. ಆ ಸಮೀರ್ ರಿಜ್ವಿ ಏನಾದರೂ ಆ ಟೈಮಲ್ಲಿ ಕ್ಯಾಚ್ ಹಿಡಿದಿದ್ದರೆ ಈ ಮ್ಯಾಚ್ ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ ಅನ್ಕೊಳ್ಳಿ. ಯಾಕಂತಂದರೆ ಆ ಕ್ಯಾಚ್ ಎಷ್ಟು ಈಸಿಯಾಗಿತ್ತು ಅಂತಂದರೆ, ಸಮೀರ್ ರಿಜ್ವಿ 10 ಔಟ್ ಆಫ್ 10 ಹಿಡಿದಿರೋರಪ್ಪ. ಸಖತ್ ಬ್ಯಾಟಿಂಗ್ 17 ರನ್ ಹೊಡೆದವರು ಸೀದಾ ಡೈರೆಕ್ಟಾಗಿ 70+ ರನ್ಸ್ ಏನೋ 75 ರನ್ ಏನೋ ಹೊಡೆದ್ರು ಅನಿಸುತ್ತೆ 30 ಬಾಲಲ್ಲಿ. ಸೊ ಸಖತ್ ಬ್ಯಾಟಿಂಗ್ ಮಾಡಿದ್ರು ನಿಕಿಪಿ. ಈ ಕಡೆ ನಮ್ಮ ರಿಷಬ್ ಪಂತ್ ಅವ್ರ ಕಡೆಯಿಂದ ಬರಲಿಲ್ಲ. ಸೊ ಫೇಲ್ಯೂರ್ ಫಸ್ಟ್ ಟೈಮು. ಅಂದರೆ ಫಸ್ಟ್ ಮ್ಯಾಚು 6 ಬಾಲ್ಗೆ 0 ರನ್ ಗುರು. ಏನು ಗೊತ್ತಾ, 2 ಬಾಲ್ಗೆ 0 ಆದರೆ ಓಕೆ, ಒಂದು 4 ಬಾಲು ಎಕ್ಸ್ಟ್ರಾ ನಮಗೆ ಮಿಲ್ಲರ್ಗೂ ಸಿಗ್ತಿರೋದಲ್ವ. ಸೊ ಅಲ್ಲಿ ಸ್ವಲ್ಪ ಬಾಲ್ ವೇಸ್ಟ್ ಮಾಡಿದ್ರು. ಆಮೇಲೆ ಬ್ಯಾಟಿಂಗು ಅಷ್ಟೊಂದು ಚೆನ್ನಾಗಿ ಆಡ್ಕೊಡ್ಲಿಲ್ಲ. ಅಷ್ಟೊಂದು ಅಂದರೆ ಆಡಲೇ ಇಲ್ಲ. ಸೊ ಅದೊಂದು ಹೆವಿ ಪ್ರಾಬ್ಲಮ್ ಆಯಿತು ಇವ್ರಿಗೆ. ಆಮೇಲೆ ಆಯುಷ್ ಬೋಧೇನಿ ಇವ್ರು ಯಾರು ಆಡಲಿಲ್ಲ ಗುರು. ಹೆಂಗಂತಂದರೆ ಇವ್ರಿಗೆ 13 ಓವರ್ಗೆ 161 ರನ್ 2 ವಿಕೆಟ್ ಇಡ್ತಾರೆ. 16.4 ಸೀದಾ ಡೈರೆಕ್ಟಾಗಿ 177 ರನ್ 6 ವಿಕೆಟು ಗುರು. ಸೊ ಹಂಗಿರ್ಬೇಕಾದ್ರೆ ಕೊನೆಯಲ್ಲಿ ನಮ್ಮ ಡೇವಿಡ್ ಮಿಲ್ಲರ್ ಬಂದ್ಬಿಟ್ಟು ಕೊನೆಯಲ್ಲಿ 2 ಬಾಲ್ಗೆ 2 ಸಿಕ್ಸ್ ಹೊಡಿತಾರೆ ಗುರು ಮೋಹಿತ್ ಶರ್ಮಾಗೆ. ಸೊ ಟೋಟಲ್ ಆಗಿ 20 ಓವರ್ಗೆ 209 ರನ್ ಕಲೆ ಹಾಕ್ತಾರೆ ಗುರು. 210 ರನ್ನು DC ಅವ್ರಿಗೆ ಟಾರ್ಗೆಟ್ ಕೊಡ್ತಾರೆ. ಸೊ ಈ ಕಡೆ DC ಅವರು ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ, 210 ರನ್ನು ಚೇಸ್ ಮಾಡೋಕ್ಕೆ ಬರ್ತಾರೆ. ಈ ಕಡೆ JFM ಮತ್ತು ಫ್ಯಾಫ್ ಡುಪ್ಲೆಸಿಸ್ ಇಬ್ಬರು ಬರ್ತಾರೆ ಗುರು. ಆರಾಮಾಗಿ ಚೇಸ್ ಮಾಡ್ತೀವಿ ಅನ್ನೋ ಥರನೇ ಬರ್ತಾರೆ. ಬಟ್ ಬಿಡಬೇಕಲ್ಲಪ್ಪ, ಶಾರ್ದುಲ್ ಠಾಕೂರ್ ರಿಡೆಂಪ್ಷನ್ ಅಂತಲೇ ಹೇಳ್ಬೋದು ಗುರು. 2 ವಿಕೆಟ್ ಫಸ್ಟ್ ಓವರಲ್ಲೇ ಶಾರ್ಟ್ ಪಾಟ್ ಹುಡುಮಂತ ವಿಕೆಟ್ ತೆಗಿತಾರೆ ಗುರು. ಅದು JFMದು. ಆಮೇಲೆ
ಅಭಿಷೇಕ್ ಪೋರೆಲ್ಲ ಅನ್ನೋ ಸೈಕಾಗಿ ಬ್ಯಾಟಿಂಗ್ ಮಾಡ್ತಾನೆ ಅಣ್ಣ. ಬಟ್ ಆ ಟೈಮಲ್ಲಿ 2 ವಿಕೆಟು ಬಿತ್ತು, ಅದು ಫಸ್ಟ್ ಓವರಲ್ಲೇ ಗುರು. ಆಮೇಲೆ ಈ ಕಡೆ ಸಮೀರ್ ರಿಜ್ವಿ ಬರ್ತಾರೆ. ಸಮೀರ್ ರಿಜ್ವಿನೂ ಏನು ಮಾಡೋಕ್ಕಾಗಲ್ಲ ಗುರು. ಸಿದ್ಧಾರ್ಥ್ ಅವರ ಬೌಲಿಂಗಲ್ಲಿ ಪಂತ್ ಅವರು ಸಖತ್ತಾಗಿ ಕ್ಯಾಚ್ ಹಿಡಿತಾರೆ, ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿ ಕ್ಯಾಚ್ ಹಿಡಿತಾರೆ. ಸಮೀರ್ ರಿಜ್ವಿ ಔಟ್ ಆಗ್ತಾರೆ ಬೇಗನೆ. ಸಮೀರ್ ರಿಜ್ವಿ ಔಟ್ ಆದರು, 8 ರನ್ಗೆ 3 ವಿಕೆಟು. ಇನ್ನೇನಪ್ಪ ಆಯಿತು. ಈ ಕಡೆ ನೋಡಿದ್ರೆ ಸಮೀರ್ ರಿಜ್ವಿ ಜಾಗದಲ್ಲಿ ನಮ್ಮ ರಾಹುಲ್ ಅಣ್ಣ ಇದ್ದಿದ್ರೆ ಏನೇನೋ ಮಾಡಿರೋರು. ಅಂದರೆ ಅವ್ರಿಗೆ ಈ ಒಂದು ಸಿಚುವೇಶನು ಹೇಳಿ ಮಾಡಿಸಿದಂಥ ಸಿಚುವೇಶನ್ ಗುರು. ಸೊ ರಾಹುಲ್ ಅಣ್ಣ ಇದ್ದಿದ್ರೆ ಇನ್ನೂ ಬೇರೆನೇ ಕತೆ ಆಗಿರೋದು ಅನ್ಸುತ್ತೆ, ಗೊತ್ತಿಲ್ಲ. ಆದರೆ ಹೋದ್ರೆ ಅಂತ ಜಾಸ್ತಿನೇ ಹೇಳ್ಬೋದು. ಬಟ್ ಆದರೆ ರಾಹುಲ್ ಅಣ್ಣ ಇದ್ದಿದ್ರೆ ಏನಾದರೂ ಆಗ್ಬೋದು ಆಗಿತ್ತು. ಆ್ಯಂಡ್ ಈ ಕಡೆ ಸಮೀರ್ ರಿಜ್ವಿ ಬೇಗನೆ ಔಟ್ ಆದ್ರು ಗುರು. ಈ ಕಡೆ ಅಕ್ಷರ್ ಪಟೇಲು ಕ್ಯಾಪ್ಟನ್ನೇ ಆ ಕಡೆ ಕೇಳಿತಾರೆ. ಅಕ್ಷರ್ ಪಟೇಲ್ ಮತ್ತು ಫ್ಯಾಫ್ ಡುಪ್ಲೆಸಿಸ್ ಇಬ್ಬರ ಮಧ್ಯೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ ಗುರು. ಆ ಟೈಮಲ್ಲಿ ಈ ದಿಗ್ವೇಶ್ ಅಂತ ಇದ್ದಾರೆ ಗುರು, ಒಬ್ಬರು ಹಿಂಗೆ ಕೈ ಹಿಂಗೆ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಬೌಲಿಂಗು. ಹೊಸದಾಗಿ ಇದಾಗಿದ್ದಾರೆ, LSGಗೆ ಇನ್ಕ್ಲೂಡ್ ಆಗಿದ್ದಾರೆ. ಸುನೀಲ್ ನರೇನ್ ಥರನೇ ಮಿಸ್ಟ್ರಿ ಸ್ಪಿನ್ನರ್ ಥರ ಬೌಲಿಂಗ್ ಮಾಡ್ತಾರೆ ಗುರು. ಕೈಯೆಲ್ಲ ಹಿಂದೆ ಇಟ್ಕೊಂಡು ಒಳ್ಳೆ ಬೌಲರು, ರಿಸ್ಟು ಮೂವ್ ಮಾಡ್ತಾರೆ ಮತ್ತು ಫಿಂಗರಲ್ಲೂ ಮೂವ್ ಮಾಡ್ತಾರೆ ಬಾಲ್ನ, ಆ ಥರ ಬೌಲರ್ ಗುರು. ಸೊ ಅವರು ಅಕ್ಷರ್ ಪಟೇಲ್ನ ಔಟ್ ಮಾಡಿಬಿಡ್ತಾರೆ ಗುರು. ಆ ಟೈಮಲ್ಲಿ ಏನಪ್ಪ ಇವ್ರು ಹೆಂಗಾಗುತ್ತೆ ಗೊತ್ತಾ, ಇವ್ರದ್ದು ಈ ಕಡೆ ಯಾರು ಫ್ಯಾಫ್ ಡುಪ್ಲೆಸಿಸ್ ಅವರು ಚೆನ್ನಾಗಿ ಆಡ್ತಿರ್ತಾರೆ, ಅವರು ಔಟು. ನಮ್ಮ ಮುಂದೆ ಒಟ್ಟಲ್ಲಿ 66 ರನ್ಗೆ 5 ವಿಕೆಟ್ ಏನೋ ಹೋಗಿರುತ್ತೆ ಗುರು. ಬಟ್ ಸ್ಟಬ್ಸ್ ಆ್ಯಂಡ್ ಅಶು ಇಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ ಗುರು. ಆ ಟೈಮಲ್ಲಿ 116ವರೆಗೂ ತೊಗೊಂಡೋಗ್ತಾರೆ. 116 ರನ್ ಆಗಿರುತ್ತೆ ಗುರು. ಆ ಟೈಮಲ್ಲಿ ಸ್ಟಬ್ಸ್ ಔಟ್ ಆಗಿಬಿಡ್ತಾರೆ ಗುರು. ಸ್ಟಬ್ಸ್ ಔಟ್ ಆದಮೇಲೆ ಎಲ್ರಿಗೂ ವಾಪ್ಸೇ ಹೋಯ್ತು, ಇನ್ನೇನು ಗುರು ಬ್ಯಾಟ್ಸ್ಮನ್ ಇಲ್ವಲ್ಲ ಕೆಳಗಡೆ ಅಂತ. ಬಟ್ ಕೆವಿನ್ ಪೀಟರ್ಸನ್ ಅವರು ಆ ಕಮೆಂಟೇಟ್ರಿ ಅವರು ಕೇಳಿದಾಗ ಹೇಳ್ತಾ ಇದ್ರು, ಇರಿಗುರು ಅಲ್ಲಿ ಇನ್ನೂ ಒಬ್ಬರು ಇದ್ದಾರೆ, ಹಿಂದೆ ವೆಪನ್ ಇದೆ, ಬ್ರಹ್ಮಾಸ್ತ್ರ ಇದೆ, ಬರ್ತಾರೆ ನೋಡ್ತಾ ಇರಿ ಅಂತ. ವಿಪ್ರಾಜ್ ಅಣ್ಣ ಬಂದ್ಬಿಟ್ರಪ್ಪ. ಈ ಕಡೆ ವಿಪ್ರಾಜು, ಆ ಕಡೆ ಅಶುತೋಷು ಇಬ್ಬರು ಏನು ಬ್ಯಾಟಿಂಗ್ ಮಾಡಿದ್ರು ಗುರು. ಸ್ಪೆಷಲಿ ವಿಪ್ರಾಜ್ ಅಣ್ಣ, ನಾನು ಹೇಳ್ದಂಗೆ 20 ವರ್ಷದ ಯುವಕ, ಆ ಥರ ಟೆಂಪರ್ಮೆಂಟ್ ತೋರಿಸ್ಬಿಟ್ಟು ದಬಾ ಅಂತ 5 4 2 6 ಗುರು, ಒಂದು ಕವರ್ಸ್ ಮೇಲೆ ಒಂದು ಹೊಡಿತಾರೆ. ನಾನಂತ ಫಿದಾಗ್ಬಿಟ್ಟೆ, ಎಂಥ ಬ್ಯಾಟಿಂಗ್ ಗುರು ಅಂತ. ಆ್ಯಂಡ್ ಅಶುತೋಷ್ ಅಂತೂ ಗೊತ್ತಿರೋದೆ, ನಮ್ಮ ಅಶು ಅಂತೂ ಹೆಂಗಂತಂದರೆ ಹಿಂದೆ ಮುಂದೆ ಸ್ಲಾಟಲ್ಲಿ ಬಿದ್ರಂತೂ ಹೊರಗಡೆನೆ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಪೊಲಾಡ್ ಥರನೇ ಹೊಡಿತಾನೆ ಗುರು ಅಣ್ಣ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲೈವಲ್ಲೂ ಹೇಳ್ತಾ ಇದ್ದೆ, ಇಂಡಿಯಾದ ಪೊಲಾಡಪ್ಪ ಅನ್ನೋ ಥರ ಆ ಥರ ಬ್ಯಾಟಿಂಗು. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಆ ಟೈಮಲ್ಲಿ ಹೆಂಗಪ್ಪ ಗುರು 9 ವಿಕೆಟ್ ಹೋಗಿದೆ ಗುರು. 1 ವಿಕೆಟ್, ಜಸ್ಟ್ 1 ವಿಕೆಟ್ ಇತ್ತು ಇವ್ರಿಗೆ. 1 ವಿಕೆಟ್ ಏನಾದ್ರು ಸಿಕ್ಕಿದ್ರೆ ಮುಗ್ದೇ ಹೋಯ್ತು, ಮ್ಯಾಚೇ ಮುಗ್ದಿತ್ತು. ಸೊ 1 ವಿಕೆಟ್ ಇಟ್ಕೊಂಡು ಕೊನೆಯಲ್ಲಿ ಇವ್ರು ಗೆಲ್ತಾರೆ ಅಂತಂದರೆ ಕ್ರೇಜಿ. ಆ್ಯಂಡ್ ಮೋಹಿತ್ ಶರ್ಮಾ ಟೈಮಲ್ಲಿ ಅಂದರೆ ಲೈಕ್ 19th ಓವರಲ್ಲಿ ಗುರು ನಮ್ಮ ಶಾಬಾಜ್ ಅಹಮದ್ ಬೌಲಿಂಗ್ ಮಾಡಬೇಕಾದ್ರೆ ಮೋಹಿತ್ ಶರ್ಮಾದ ಸ್ಟಂಪಿಂಗ್ ಬಿಟ್ಬಿಡ್ತಾರೆ ರಿಷಬ್ ಅಂತೂ. ಸೊ ಅಲ್ಲಿ ಚಾನ್ಸ್ ಕೊಟ್ಟರು, ಸೊ ಸಿಂಗಲ್ ತೆಗೆದುಕೊಟ್ರು. ಮೋಹಿತ್ 6 ಬಾಲ್ಗೆ 6 ರನ್ ಇರಬೇಕಾದ್ರೆ ಸಿಂಗಲ್ ತೆಗೆದುಕೊಟ್ರು, ಅಣ್ಣ ಬಂದುಬಿಟ್ಟು 6 ಹೊಡೆದ್ರು, ಮುಗಿಸೇ ಬಿಟ್ರು ಮ್ಯಾಚು. 4 ಓವರ್ 40 ಎಷ್ಟು 26 ಬಾಲ್ 24 ಬಾಲ್ 42 ರನ್ನೇನೋ ಬೇಕಿತ್ತು. ಅಲ್ಲಿಂದ ಮ್ಯಾಚ್ ಗೆಲ್ಸಿದ್ರು. ಅಲ್ಲಿಂದ ಬಿಡ್ರಪ್ಪ 8 ರನ್ 3 ವಿಕೆಟ್ ಇರಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದು ಮ್ಯಾಚ್ ಗೆಲ್ತಾರೆ ಅಂದರೆ ಅದು ವಿತೌಟ್ ರಾಹುಲ್ ಗೆಲ್ತಾರೆ ಅಂತಂದರೆ ಗುರು, ನಮ್ಮ ರಾಹುಲ್ ಅಣ್ಣನೇ ಇಲ್ಲ. ಅಲ್ಲಿಂದ ಇವರು ಇಲ್ಲಿವರೆಗೂ ತೊಗೊಂಡು ಬಂದು ಗೆಲ್ತಾರೆ ಅಂತಂದರೆ ಇವ್ರದ್ದು ಡೆಪ್ತು ನೋಡ್ರಪ್ಪ, ಬ್ಯಾಟಿಂಗ್ ಡೆಪ್ತು. ಬೌಲಿಂಗು ಹಂಗೆ ಇದೆ ಗುರು. ಸ್ಟಾರ್ಕು, ಈ ಕಡೆ ಕುಲ್ದೀಪು, ಅಕ್ಷರು, ಯಾವ ಲೆವೆಲ್ಗೆ ಬೌಲರ್ಸ್ ಇದ್ದಾರೆ ನೋಡಿ. ಆ ಕಡೆ ಸ್ಟಾರ್ಕು ನಿಕಿಪಿನ ವಿಕೆಟ್ ತೆಗೆದಿದ್ದು ನೋಡಿ, ಬಕ್ ಅಂತ ಬೋಲ್ಡ್ ಆಗಿರೋದು. ಆಮೇಲೆ ರವಿ ಬಿಷ್ಣ ವಿಕೆಟು ಬಕ್ ಅಂತ ಬೋಲ್ಡು. ಸೊ ಗುರು DC ಮಾತ್ರ ಈ ಟೈಮಲ್ಲಿ ಹೆವಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಅದು ಸ್ಪೆಷಲಿ ರಾಹುಲ್ ಇಲ್ದೇ ಹಿಂಗೆ ಆಡ್ತವ್ರೆ. ಇನ್ನು ರಾಹುಲ್ ಅಣ್ಣ ಬಂದರೆ ಮುಗೀತು ಕತೆ ಅಂದ್ಕೊಡ್ರಪ್ಪ. ಒಟ್ಟಿನಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು ಗುರು, ಸಕ್ಕತ್ತಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಈ ಥರನೇ ಮ್ಯಾಚ್ ನಡೆದ್ರೆ ಮಜಾ ಇರುತ್ತೆ ನೋಡ್ರಪ್ಪ. ಸೊ GT ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಮ್ಯಾಚು ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ಗುರು DC ವರ್ಸಸ್ LSG ರಿವ್ಯೂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.